ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಗುರು ಇವತ್ತು ನಾವಿದ್ದೀವಿ ಮಧುರೈಯಲ್ಲಿ. ಫೇಮಸ್ ಅಂದ್ರೆ ಪರೋಟ ಅಂದ್ರೆ ಮಧುರೈ ಅಂತ ಹೇಳ್ಬೋದು. ಮಧುರೈಯಲ್ಲಿ ಫೇಮಸ್ ಏನಪ್ಪಾ ಅಂದ್ರೆ ಬನ್ ಪರೋಟ ಮತ್ತೆ ಕೊತ್ತಿ ಪರೋಟ ಅಂತ ಸಿಗುತ್ತೆ. ಇದು ಫೇವ್ರೇಟ್. ಇದನ್ನ ಟ್ರೈ ಮಾಡೋಣ ಅಂತಾನೆ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಧುರೈನ ಫೇಮಸ್ ಮುತ್ತುಸ್ವಾಮಿ ಪರೋಟ ಸ್ಟಾಲ್ಗೆ. ಅಲ್ಲಿ ಜನ ಸಿಕ್ಕಾಪಟ್ಟೆ ಇರ್ತಾರೆ ಅಂತ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟಿದೀನಿ. ನೋಡೋಣ ಅಲ್ಲಿ ಹೋಗಿ ಟ್ರೈ ಮಾಡೋಣ ಪರೋಟ ತಿನ್ಬೋದಾ ಇಲ್ವೋ ಅಂತ. ಒಟ್ಟಿನಲ್ಲಿ ನೀವು ಮಧುರೈಗೆ ಏನಾರ ಬಂದ್ರೆ ಈ ಪರೋಟ ಸ್ಟಾಲ್ ಮಿಸ್ ಮಾಡಬೇಡಿ. ಬನ್ನಿ ಇವಾಗ ಹೋಗೋಣ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಈ ರೋಡ್ ಏನ್ ನೋಡ್ತಾ ಇರಲ್ಲ, ಇದು ದೇವಸ್ಥಾನದ ರೋಡು. ಇಲ್ಲಿ ಒಂದು ಟವರ್ ಸಿಗುತ್ತೆ. ಈ ಆಪೋಸಿಟ್ ರೋಡ್ ಅಲ್ಲಿ ಹೋದ್ರೆ ಅಲ್ಲೇ ಮುಂದೆಗಡೆ ಇರೋದು. ಬನ್ನಿ ಇವಾಗ ಹೋಗೋಣ ಗೈಸ್. ಲಿಟ್ರಲಿ ಆ ಅಂಗಡಿ ಇಲ್ಲೇ ಕಾಣಿಸ್ತೈತೆ. ಸಿಕ್ಕಾಪಟ್ಟೆ ಜನ ಅವರೇ ಗೈಸ್, ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ನೋಡೋಣ ಅಲ್ಲಿಗೆ ಹೋಗಿ ಟ್ರೈ ಮಾಡ್ಬೋದ ಏನು ಅಂತ. ಸಿಕ್ಕಾಪಟ್ಟೆ ಜನ ಅವ್ರೆ. ಹೋಗಿ ನೋಡೋಣ, ಮುಂದೆನೆ ಐತೆ ಹೋಟ್ಲು. ನೋಡ್ರಿ ಅಂತೂ ಇಂತೂ ಬಂದಿದ್ದೀವಿ ಬನ್ ಪರೋಟನ ಟ್ರೈ ಮಾಡೋಕ್ಕೆ. ಇವರೇ ಯಾರು ಈ ಪರೋಟನ ಒತ್ತವರಲ್ಲ ಮುಂದೆಗಡೆ, ಅವ್ರ ಹೆಸರೇ ಮುತ್ತುಸ್ವಾಮಿ ಅಂತ. ಆಹಾ ಏನು ಸಗದಾಗಿ ಬೈತೈತೆ ನೋಡ್ರಿ. ಒಳ್ಳೆ ಇಲ್ಲೇ ಸ್ಮೆಲ್ ಹೊಡಿತೈತೆ ಗುರು, ಗಮ್ ಅಂತೈತೆ ಪರೋಟ. ಬನ್ ಪರೋಟ ಸ್ಮೆಲ್ಲು ಈ ಬನ್ ಪರೋಟದ ಗೊತ್ತು, ಇಡೀ ಮಧುರೈಗೆ ಗೊತ್ತು. ಆ ಥರ ಇರುತ್ತೆ ಇವರು ಟೇಸ್ಟು ಗುರು. ನೋಡ್ರಿ ಕುದಿಯೋ ಎಣ್ಣೆ ಒಳಗೆ ಪೂರಿ ಹಾಕ್ತಂಗೆ ಹಾಕ್ಬಿಡೋದು ಬನ್ ಪರೋಟನ. ಹೆಂಗಿರುತ್ತೋ ಏನೋ ನೋಡಿ, ಹೆಂಗಿರ್ತವ್ರೆ. ಆಹಾ ರೋಸ್ಟ್ ಮಾಡೋದು ಎರಡು ಸೈಡು ಹಾಕ್ಬಿಟ್ಟು ಕ್ರಿಸ್ಪಿ ಆಗಿರುತ್ತಾ ಎಲ್ಲ ತಿನ್ನಕ್ಕೆ ಹೆಂಗಿರುತ್ತೆ ನೋಡೋಣ. ಇದು ಸುಮ್ಮನೆ ಹಿಂಗೆ ಎತ್ತೆದ್ದು ದಬಾಗ್ತಾ ಇರೋದಷ್ಟೇ. ನೋಡ್ರಿ ಅವರೇ ಮುತ್ತುಸ್ವಾಮಿ ಅನ್ನೋರು, ಇಡೀ ಯೂಟ್ಯೂಬಲ್ಲೆಲ್ಲ ಫೇಮಸ್ ಅವರು. ನೋಡ್ಕೊಂಬಿಡಿ ಅವ್ರ ಫೋಟೋ ಗೈಸ್. ಆಮೇಲೆ ಇನ್ನೊಂದೇನು ಅಂದರೆ ಇವ್ರಿಗೆ ತಮಿಳ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರೋಲ್ಲ. ನಮಗೂ ಅಷ್ಟೇ, ನಮ್ಮ ಕನ್ನಡ ಬಿಟ್ಟು ಬೇರೆದು ಬರೋಲ್ಲ ಗುರು. ಕನ್ನಡ ಆದರೆ ಕರೆಕ್ಟಾಗಿ ಮಾತಾಡ್ಸ್ಬೋದು, ಆದರೆ ಇವ್ರಿಗೆ ತಮಿಳು. ನೋಡ್ರಿ ಬಿಸಿ ನೋಡ್ತಿದ್ದಂಗೆ ಬಿಸಿ ಕ್ರಿಸ್ಪಿ ಬನ್ನು ಪರೋಟ ರೆಡಿ ಆಗೈತೆ. ಎಲ್ಲ ಜನ ಕಾಯ್ಕೊಂಡು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ ಗುರು ಅವಾಗಿಂದನೂ. ಇಲ್ಲಿ ಟೇಬಲ್ಗಳ ಸಂಖ್ಯೆ ಕಮ್ಮಿ ಐತೆ, ಅದರಿಂದನೇ ಸ್ವಲ್ಪ ಡಿಲೇ ಆಗುತ್ತೆ ಗೈಸ್. ಬೆಜ್ಜಾನ್ ಜನ ಅವ್ರು ಇಲ್ಲೊಂದು ಗೈಸ್. ಲಿಟ್ರಲಿ ಒಂದು 20 ನಿಮಿಷದಿಂದ ಕಾಯ್ತಾ ಇದ್ದೀನಿ, ಆದರೂ ಜಾಗ ಸಿಕ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ನೋಡೋಣ. ಇಲ್ಲಿ ನೋಡ್ಬೋದು ರೋಡ್ ಸೈಡಲ್ಲಿ ಇಟ್ಟರ ಕಲ್ಸ್ಕೊತಾರೆ, ಇಲ್ಲೇ ಹಿಂಗೆ ಒತ್ತುತ್ತಾರೆ, ಈ ಸೈಡ್ಗೆ ಹಿಂಗೆ ಹಾಕ್ತಾ ಇರ್ತಾರೆ ಗೈಸ್. ಹಂಗೆ ಎಣ್ಣೆ ಒಳಗೆ ತೇಲ್ ಬಿಡ್ತಾ ಇರ್ತಾರೆ ಗೈಸ್. ಲಿಟ್ರಲಿ ನಾನು ಅವಾಗಲಿಂದ ಮಾತಾಡೋದು ಪಾಪ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡೋದು ನನಗೆ ಅರ್ಥ ಆಗಲ್ಲ. ಅವಾಗಿಂದ ನಗಾಡ್ಕೊಂಡು ಬರೀ ಮಾತಾಡ್ಕೊಂಡು ನಿಂತಿದ್ದೀವಿ ಗೈಸ್. ಇನ್ನೂ ಏನು ಆಲ್ರೆ ಹೇಳಿಲ್ಲ. ಅಲ್ಲಂತೂ ವಿಪರೀತ ಜನ, ಕುಂದ್ಕೊಳಕ್ಕಂತೂ ಆಯ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ಟಿದೀನಿ, ಪಾರ್ಸಲ್ ತಗೊಂಡ್ಬಿಟ್ಟಿದೀನಿ ಗೈಸ್. ಇವಾಗ ನಾವು ಒಂದು ಬೇರೆ ಪ್ಲೇಸ್ಗೆ ಹೋಗಿ ಕುಂದ್ಕೊಂಡು ಅಲ್ಲೋಗಿ ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ಜನ ಅವ್ರೆ, ಲಿಟ್ರಲಿ ಸಿಕ್ಕಾಪಟ್ಟೆ ಜನ ಅವ್ರೆ. ಅದು ಫೇಮಸ್ ಅಂಗಡಿ ಅಂತ ಹೇಳೋದ್ನಲ್ಲ, ಸಿಕ್ಕಾಪಟ್ಟೆ ಜನ ಇದ್ರು. ಅದಕ್ಕೆ ಪಾರ್ಸಲ್ ತಗೊಂಡು ಹಿಂಗೆ ಬಂದ್ಬಿಟ್ಟೆ. ಅಲ್ಲೆಲ್ಲಾದ್ರೂ ಬೇರೆ ಕಡೆ ಕುಂದ್ಕೊಂಡು ಹೋಗಿ ಟ್ರೈ ಮಾಡೋಣ ಬರ್ರಿ. ಅದ್ರ ರಿವ್ಯೂ ಮಾಡಿ ಹೇಳ್ತೀನಿ ಯಾವ ತರ ಇದೆ ಅಂತ. ಅವ್ರೆ ಅಂದ್ರು ನೀವು ವಿಡಿಯೋ ಮಾಡೋಕ್ಕಾಗಲ್ಲ ಒಳಗಡೆ ಅಂತ. ಅವ್ರಿಗೆ ಇನ್ನೊಂದು ತಮಿಳ್ ಬಿಟ್ಟು ಬೇರೆ ಬರಲ್ಲ ಅವ್ರಿಗೆ ಮಾತಾಡೋಕ್ಕೆ. ನನಗೆ ತಮಿಳ್ ಅಷ್ಟೊಂದು ಬರಲ್ಲ ಗೈಸ್. ಕನ್ನಡನ ಫಸ್ಟ್ ಆಗಿ ಮಾತಾಡೋದೇ ಕಷ್ಟ, ಇನ್ನು ತಮಿಳಲ್ಲಿಂದ ಮಾತಾಡೋಣ. ಅದಕ್ಕೆ ಅಲ್ಲಿ ಅವ್ರನ್ನೇನು ಮಾತಾಡ್ಸಿಲ್ಲ ಗೈಸ್. ಇವಾಗ ಏನು ಮಾಡ್ತಾ ಇದ್ವಿ, ಪಾರ್ಸಲ್ ತಗೊಂಡಿದ್ದೀವಿ. ಅಲ್ಲಿ ಹೋಗಿ ಕುತ್ಕೊಂಡು ಟ್ರೈ ಮಾಡೋಣ ಯಾವ ರೀತಿ ಐತೆ ಅಂತ. ಅಲ್ಲಿ ಏನೇನು ತಗೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಗೈಸ್. ಇವಾಗ ನೋಡ್ಬೋದು ಫೈನಲ್ ಆಗಿ ನಾವು ಬಂದಿದ್ದೀವಿ ನಮ್ಮ ರೈಲ್ವೆ ಸ್ಟೇಷನ್ಗೆ. ಯಾಕಂದ್ರೆ ಎಲ್ಲೂ ಕುತ್ಕೊಂಡು ತಿನ್ನಕ್ ಬಿಡಲ್ಲ ಗುರು. ಅಲ್ಲಿ ಜಾಗ ಇಲ್ಲ ನಿಮ್ಗೆ ಕುತ್ಕೊಂಡು ತಿನ್ನಕ್ಕೆ, ಇಲ್ಲ ರೋಡಲ್ಲಿ ಕುತ್ಕೊಂಡು ತಿನ್ಬೇಕಾಯ್ತೈತೆ. ಅದಕ್ಕೆ ನೋಡ್ರಿ ನಮ್ಮ ಪಾರ್ಸಲ್ನ ರೈಲ್ವೆ ಸ್ಟೇಷನ್ ತಗೊಂಡ್ಬಂದ್ಬಿಟ್ಟಿದೀನಿ ನಿಮ್ದಿಗೆ. ಲಗೇಜ್ ರೂಮಲ್ಲಿ ಹಾಕ್ಬಿಟ್ಟಿದ್ದೀನಿ. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಪ್ರಾಬ್ಲಮ್, ಒಂದು 15 ಇಂದ 20 ಜನ ಇದ್ರು ಗುರು.
ಅದ್ರಲ್ಲಿ ನಾನು ಒಬ್ಬ 15 ಜನದಲ್ಲಿ. ಆಮೇಲೆ ನಾನಲ್ಲಿ ಕೇಳ್ದೆ ಅವ್ರನ್ನ, ವಿಡಿಯೋ ಮಾಡೋದ ಇಲ್ಲಿ, ನಾವು ಮಾಡಿ. ಆದ್ರೆ ಅಲ್ಲಿ ಇದ್ದಿದ್ದೆ ಎಲ್ಲ ಹಳೆ ಟೇಬಲ್ಗಳು ಗುರು, ಹಳೆ ಟೇಬಲ್ ಮತ್ತೆ ಚಿಕ್ಕ ಚಿಕ್ಕ ಜಾಗ. ಈ ಸಣ್ಣಗಿರೋರಾದ್ರೆ ಒಂದಿಬ್ರು ಕುಂತ್ಕೊಂಬೋದಲ್ಲಿ, ನಾನೆಲ್ಲ ಹೋದ್ರೆ ಒಬ್ಬ ಕುಂತ್ಕೊಂಬೋದ್ ಅಷ್ಟೇ ಗುರು. ಅದಕ್ಕೆ ಏನ್ ಮಾಡ್ಬಿಟ್ಟೆ, ನೀವು ಅಲ್ಲೇನಾದ್ರು ಊಟ ಮಾಡ್ತೀರ ಅಂದ್ರೆ ಮೊದ್ಲೇ ಹೇಳ್ಬೇಕು ಅವ್ರಿಗೆ ಹೇಳಿದ್ಮೇಲೆ ಅವ್ರ ಏನ್ ಮಾಡ್ತಾರೆ, ನೀವು ಎದಲ್ತಿದ್ದಂಗೆ ಅವ್ರು ಆ ಜಾಗ ಕುಂಡಿಸ್ತಾರೆ, ಅಲ್ಲೇ ಬಾಳೆ ಎಲೆ ಹಾಸ್ತಾರೆ, ಅಲ್ಲೇ ಹಾಕ್ತಾರೆ, ತಿಂತಾ ಇರ್ಬೇಕು, ಬರ್ತಾ ಇರ್ಬೇಕು ಜಲ್ದಿ. ನನ್ಗೆ ಹಂಗೆ ಫಾಸ್ಟ್ ಆಗಿ ತಿಂದು ಬರ್ಬೇಕು ಅಂತ ಆಗಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ಟೆ, ಅವ್ರು ಏನ್ರು ಪಾರ್ಸಲ್ ತಗೊಳ್ಳಿ, ಇಲ್ಲ ಬೆಸ್ಟ್ ಎಲ್ಲಾದ್ರೂ ಕುಂತ್ಕೊಂಡು ವಿಡಿಯೋ ಮಾಡಬಹುದು ಅಂದ್ರು. ಅದಕ್ಕೆ ನನಗೂ ಆ ಟೈಮಲ್ಲಿ ಒಳ್ಳೆ ಐಡಿಯಾ ಹೊಳಿತು. ಅದಕ್ಕೆ ಏನ್ ಮಾಡಿದೆ, ನೆಮ್ಮದಿಗೆ ಪಾರ್ಸಲ್ ತಗೊಂಡ್ಬಿಟ್ಟಿದ್ದೀನಿ ಗುರು. ಇವಾಗ ಕಣ್ಣು ಮುಚ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ತಿನ್ಬೋದು, ಯಾವ ರೀತಿ ಇರುತ್ತೆ ಟೇಸ್ಟ್ ಅಂತ. ಅದಕ್ಕೆ ನೋಡಿ ಇದು ತರಿಸ್ಬಿಟ್ಟಿದ್ದೀನಿ. ಇವಾಗ ಟ್ರೈ ಮಾಡೋದು ಅಷ್ಟೇ ಬ್ಯಾಲೆನ್ಸ್ ಗೈಸ್. ಇವಾಗ ನೋಡ್ಬೋದು, ನಾವು ತರಿಸ್ಕೊಂಡಿದೀವಿ ಬನ್ ಪರೋಟ, 2 ಬನ್ ಪರೋಟ. ಇದು ಫುಲ್ಲು ನಿಮ್ಗೆ ಯಾವ ತರ ಅಂದ್ರೆ ಫುಲ್ಲು ಎಣ್ಣೆಲ್ಲೇ ಡ್ರೈ ಮಾಡಿರ್ತಾರೆ ಈ ಬನ್ ಪರೋಟನ. ಅದಲ್ಲದೆ ಬಿರಿಯಾನಿ ಕೊಟ್ಟವ್ರೆ, ಅದಕ್ಕೆ ಮೊಸರು ಬಜ್ಜಿ, ಇಲ್ಲಿದ್ರೆ ಶೇರ್ವಾ, ಆಮೇಲೆ ಇದು ಚಿಕನ್ ಗುರು, ಚಿಕನ್ ಕೊಟ್ಟಿರ್ತಾರೆ. ನೀವು ಒಂದು ಚಿಕನ್ ತಗೊಂಡು ಅದ್ರ ಜೊತೆ ಟ್ರೈ ಮಾಡ್ಬೋದು. ಇವಾಗ ನಾವು ಟ್ರೈ ಮಾಡೋಣ ಈ ಚಿಕನ್ನ ಪರೋಟದ ಮೇಲೆ ಹೊಯ್ಕೊಂಬಿಡೋಣ. ಇದನ್ನ ಲಿಟ್ರಲಿ ಸ್ವಲ್ಪ ರಫ್ ಆಗೈತೆ ಪರೋಟ. ಒಂದೇ ಟೇಸ್ಟ್. ಸೂಪರ್ ಆಗೈತೆ ಗುರು. ನಾನು ಬನ್ ಪರೋಟ ಟ್ರೈ ಮಾಡಿದ್ರೆ ಫಸ್ಟ್ ಟೈಮ್ ಇದು, ಅದು ಈ ತರ ಸಕ್ಕತ್ತಾಗಿದೆ ಗುರು. ಮಸಾಲೆ ಫ್ಲೇವರ್ ಡಿಫ್ರೆಂಟು ನೋಡ್ರಿ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಅಲ್ಲೇ ಇದ್ದಿದೆ ಪಕ್ಕ ಎದ್ಗೊತ್ತಿರ್ಲಿಲ್ಲ. ಒಂದು 4 ಇಲ್ಲ 5 ತಿಂತಿದ್ದೆ ಪರೋಟ, ಅಷ್ಟು ಸಕ್ಕತ್ತಾಗೈತೆ ಚಿಕ್ಕದಾಗಿದ್ರು. ಈ ತರ ಇದ್ರೆ ಹೊಟ್ಟೆಗೆ ಕೇಳ್ಬೇಕಾ ಗೈಸ್. ಮತ್ತೆ ಇದಕ್ಕೆ ಮೊಟ್ಟೆ ಹಾಕ್ತಾರೇನೋ ಗೈಸ್, ಮೊಟ್ಟೆ ಹಾಕ್ತಾರೆ ಅನ್ಕೊಂತೀನಿ ನೋಡ್ರಿ. ಮೊಟ್ಟೆ ಹಾಕ್ತಾರೋ ಇಲ್ಲ ಬೇರೆ ಒಂದು ಹಾಕ್ತಾರೋ ಗೊತ್ತಿಲ್ಲ. ಮಸಾಲೆ ಫ್ಲೇವರ್ ಮಾತ್ರ ಡಿಫ್ರೆಂಟ್ ಆಗೈತೆ ಗುರು. ನಿಮ್ಗೆ ಇದನ್ನ ಯಾವ್ದಕ್ಕೆ ಹೋಲಿಕೆ ಮಾಡಿ ಹೇಳಿ, ಯಾವ್ದಕ್ಕೂ ಹೋಲಿಕೆನೆ ಮಾಡಕ್ಕಾಯ್ತಿಲ್ಲ, ಅಷ್ಟು ಸಗದಾಗೈತೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಈ ತರ ಡಿಫ್ರೆಂಟ್ ಆಗಿರೋ ಫ್ಲೇವರ್ ಮತ್ತೆ ಈ ತರ ಬನ್ ಪರೋಟನ ತಿಂತಾ ಇರೋದು. ಸೊ ಚಿಕನ್ ನೋಡೋಣ. ಏನ್ ಸಾಫ್ಟ್ ಆಗಿ ಓಪನ್ ಆಗ್ಬಿಡ್ತೀವಿ ಚಿಕನ್ನು. ಆ ಗ್ರೇವಿಲೇ ಬರೋಂಥ ಚಿಕನ್ ಇದು. ಚಿಕನ್ನು ನಾಲ್ಗೆ ಮಡಗಿದ ತಕ್ಷಣ ಹಂಗೆ ಒಳಕಿಲ್ದೈತೆ, ಅಷ್ಟು ಸಕಾಲಾಗಿ ಬಂದೈತೆ. ಅಂದ್ರೆ ನಾಟಿ ಕೋಳಿ ಗುರು ಇದು. ನಿಮ್ಗೆ ಕಾಲು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ಚಿಕ್ಕದಾಗಿರುತ್ತೆ. ನಾಟಿ ಕೋಳಿ ಆ ಫ್ಲೇವರ್ ಅಲ್ಲೇ ಗೊತ್ತಾಗ್ತಾ ಇರ್ತದೆ ನಿಮ್ಗೆ ಯಾವ ಕೋಳಿ ಹೆಂಗೆ ಅಂತ. ಈ ತರ ಇದ್ರೆ ನೀವು ಒಂದ್ ಅರ್ಧ ಕೋಳಿ ತಿನ್ಬೋದು, ಅಷ್ಟು ಸಗಲಾಗೈತೆ. ಗುರು ಅದು ಏನಾದ್ರು ಹೇಳಿ, ಪರೋಟ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಗೈಸ್. ನೋಡಿ ಪರೋಟ ಹೆಂಗಾಯ್ತು. ಅಲ್ಲಾಗಿದ್ದು ಈ ತರ ವಿಡಿಯೋ ಮಾಡ್ಕೊಂಡು ತಿನ್ನಕಾಯ್ತಿರ್ಲಿಲ್ಲ, ಬೇಜಾರಾಗ್ಬಿಡೋದು ನನಗೇನು. ಎದಳಿ ಅನ್ನೋರು, ಯಾಕಂದ್ರೆ ಅಷ್ಟು ಜನ ಅವ್ರೆ, ಲಿಟ್ರಲಿ ಸಿಕ್ಕಾಪಟ್ಟೆ ಜನ ಅವ್ರೆ. ಒಂದೇ ಅಂಗಡಿ ಮುಂದೆನೆ ಎಲ್ಲ ಸೈಡಲ್ಲಿ ಕುಂತಿರ್ತಾರೆ. ನಾನು ಒಂದ್ 20 ನಿಮಿಷ ನಿಂತ್ಕೊಂಡೆ, ಎಷ್ಟು ಅಂತ ನಿಂತ್ಕೊಂಡು ನೋಡೋದು. ಈ ತರ ಟೇಸ್ಟ್ ಕೊಟ್ರೆ ಯಾರು ಎದ್ಬಿಡ್ತಾರೆ ಗೈಸ್. ಇವಾಗ ಬಿರಿಯಾನಿ ನೋಡೋಣ. ಏನಪ್ಪಾ ಬಿರಿಯಾನಿ ಈ ತರ ಪೀಸ್ ಹಾಕ್ಬಿಟ್ಟವ್ರೆ. ಫಸ್ಟ್ ಪೀಸೇ ಟೇಸ್ಟ್ ಮಾಡೋಣ. ನಾರಿನ ಅಂಶ ಬರಲ್ಲ ಗೈಸ್ ಇದ್ರಲ್ಲಿ.
ನಾಡ್ಕೊಂಡು ಚಿಕನ್ನು ಆದ್ರೆ ನಾರ ಅನಿಸ್ತಾ ಇಲ್ಲ. ಮೊಸರು ಹಾಕ್ಬಿಟ್ಟಿರಂಗವ್ರೆ ತಿಂತಿರಂಗೆ ಹಂಗೆ ಒಳಗಡೆ ಹೋಗ್ಬಿಡ್ತೈತೆ ಬಿರಿಯಾನಿ ಟೇಸ್ಟ್ ರೈಸ್ ಟೇಸ್ಟ್ ಮಾಡೋಣ ಮಿಷಿಂದ. ಆಹಾ 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 ಮೊದಲನೇ ತುತ್ತು ಬಿರಿಯಾನಿ ತುತ್ತು ನಮ್ಮ ಬಾಯಿಗೆ ಬಿತ್ತು. ಬಿರಿಯಾನಿ ಲಿಟ್ರಲಿ ಸೂಪರ್ ಆಗೈತೆ ಗುರು. ನಾನು ಇದಕ್ಕೆ 100 ಏನಾನ ಕೊಟ್ರೆ 95 ಕೊಡ್ತೀನಿ. ಯಾಕೇಳಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಐತೆ ಅಷ್ಟೇ. 100ಗೆ ಲಿಟ್ರಲಿ 95 ಕೊಡ್ತೀನಿ ಗುರು. ಅಷ್ಟು ಸಕ್ಕತ್ತಾಗೈತೆ ಟೇಸ್ಟು. ಮಧುರಾಗಿ ಬಂದ್ರೆ ನೀವಂತೂ ಮಿಸ್ ಮಾಡಬೇಡಿ. ಲೊಕೇಶನ್ ಪಿನ್ ಮಾಡಿರ್ತೀನಿ, ಬನ್ನಿ. ನಾಟಿ ಕೋಳಿ ಕರಿ ಅಂತ ಹೇಳಿ ಒಂದು ನಾಟಿ ಕೋಳಿ ಕರಿ, ಒಂದು 4 ಪರೋಟ ತಗೊಳ್ಳಿ. 2 ಸಾಲಲ್ಲ, ತಂದ್ಮೇಲೆ ನಂಗೂ ಗೊತ್ತಾಯ್ತಿರೋದು 2 ಸಾಲಲ್ಲ, ಒಂದು 4 ಪರೋಟ ತಗೊಳ್ಳಿ. ಒಂದು ಒಳ್ಳೆ ಬಿರಿಯಾನಿ ತಗೊಳ್ಳಿ, ಕಲ್ಕಿ ಅಂತ ಸಿಗುತ್ತೆ, ಕಲ್ಕಿ ತಗೊಳ್ಳಿ. ಒಳ್ಳೆ ಟೇಸ್ಟ್ ಎಂಜಾಯ್ ಮಾಡಿ ಗೈಸ್. ಅಲ್ಲೊಂದು ತಿನ್ನಕ್ ಹೋಗ್ಬಿಡಿ, ಅಲ್ಲಿ ತಿನ್ನಕ್ಕಾಗಲ್ಲ, ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಪಾರ್ಸಲ್ ಗೀಸಲ್ ತಗೊಂಡ್ಬಿಡಿ, ನೆಮ್ಮದಿ ಹಿಂಗೆ ರೈಲ್ವೆ ಸ್ಟೇಷನ್ ಕುತ್ಕೊಂಡು ತಿನ್ನಲ್ಲ. ಸೂಪರ್ ಆಗೈತೆಪ್ಪ. ಆಹಾ, ಈ ಫ್ಲೇವರ್ಫುಲ್ ಆಗಿರೋಂಥ ಬನ್ ಪರೋಟ ಗೈಸ್. ಇಲ್ಲಿ ಈ ತರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ, ನೀವು ಬಾಯಿಗೆ ಇಟ್ಕೊಂಡಿದ ತಕ್ಷಣ ಹಂಗೆ ಕೈ ಹೋಗುತ್ತೆ ಚಿಕನ್. ಗೈಸ್ ಇವಾಗ ನೆಮ್ಮದಿ ಊಟ ಮಾಡ್ತೀನಿ. ಈ ತರ ತಿನ್ನೋದ್ರಲ್ಲಿ ನೆಮ್ಮದಿ ಇರ್ಬೇಕು. ನೆಮ್ಮದಿ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಗೈಸ್ ನೀವು ಲಿಟ್ರಲಿ ನಂಬಲ್ಲ, ನೋಡಿ ಒಂದೇ ಒಂಚೂರು ಗೊತ್ತಿಲ್ಲ ಎಲ್ಲಿ ಏನ್ ಸಗಲಾಗಿದೆ ಗುರು ಟೇಸ್ಟು. ರಿಯಲ್ ನಾಟಿ ಕೋಳಿ ಅಂದ್ರೆ ಇದೇನ ಅನಿಸ್ತದೆ ನಿಮ್ಗೆ. ಆಮೇಲೆ ಪ್ರೈಸ್ ಹೇಳೋದು ಮರ್ತ್ಕೊಂಡೆ. ಪರೋಟ ಪ್ರೈಸು 40 ರೂಪಾಯಿ, 1 ಪರೋಟ 20 ರೂಪಾಯಿ, 2 ಪರೋಟಕ್ಕೆ 40. ಚಿಕನ್ ಬಿರಿಯಾನಿ ಬಂದು 150 160 ಚಾರ್ಜ್ ಮಾಡ್ತಾರೆ. ಆ ಚಿಕನ್ ಕರಿ ಐತಲ್ಲ, ನಾಟಿ ಕೋಳಿ ಕರಿ, ಅದಕ್ಕೆ 140 ರೂಪಾಯಿ ಗೈಸ್. ಆಹಾ ಏನು ಅದ್ಭುತ. ಫಸ್ಟ್ ಟೈಮು ಈ ಥರ ಅದ್ಭುತವಾಗಿ ಊಟ ಮಾಡಿರೋದು. ಸೂಪರ್ ಆಗೈತೆ ಗೈಸ್. ನಾನು ಹೇಳೋದೇನು ಗೊತ್ತಾ, ಈ ಥರ ಹೊಟ್ಟೆ ತುಂಬ ಊಟ ಕೊಟ್ಟು ಈ ಥರ ಮಡಗ್ಬಿಟ್ರೆ ಅಷ್ಟೇ ಸಾಕು ಜೀವನದಲ್ಲಿ. ಇನ್ನೇನು ಶ್ರೀಮಂತಿಕೆ ಬೇಡ. ಈ ಥರ ಕಂಡು ತಿನ್ಬೇಕಷ್ಟೇ, ಅದೇ ನಿಜವಾದ ಶ್ರೀಮಂತಿಕೆ. ಕಣ್ಣಿಗೆ ಏನು ಕಾಣುತ್ತೋ ಅದನ್ನು ತಿಂತಾ ಇದ್ರೆ ಅದೇ ನಿಜವಾದ ಶ್ರೀಮಂತಿಕೆ. ನೀವು ಅಷ್ಟೇ ಸಾಧ್ಯವಾದಷ್ಟು ಆಚೆ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ಥರ ಹೊಸ ವಿಡಿಯೋದೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲಾದ್ರೂ ಇರು, ಎಂತಾದ್ರೂ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರು ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.